to save some tears. I give it to someone special. Last Christmas, I gave my heart to Prospero año y felicidad. Feliz Navidad. Feliz Navidad. ಪ್ರವಚನ ನೆರವಾಗುವಂತೆ ಇದೆಲ್ಲವೂ ಸಂಭವಿಸಿತು. ಇಮಾನ್ಯುಯಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಆಗ ಜೋಸೇಫನ ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನ ವಿವಾಹ ಮಾಡಿಕೊಂಡನು. ಆದರೆ ಆಕೆಯೊಂದಿಗೆ ಶರೀರ ಸಂಬಂಧವಿಲ್ಲದೆ ಇದ್ದನು. ಆಕೆ ಗಂಡು ಮಗುವಿಗೆ ಜನ್ಮವಿತ್ತಳು. ಜೋಸೇಫನ ಈ ಮಗುವಿಗೆ ಯೇಸು ಎಂದು ನಾಮಕರಣ ಮಾಡಿದನು. ದೇವರ ವಾಕ್ಯವಿದು. ಮೊದಲನೇದಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಅಗತ್ಯವಿದೆ ಪ್ರೀತಿ, ಕ್ಷಮೆ, ಸಮಾಧಾನ, ಶಾಂತಿ. ಇವೆಲ್ಲವೂ ಈ ಜಗತ್ತಿನಲ್ಲಿಗೆ ಅವನಿಗೆ ಲಭ್ಯವಿರುವುದಿಲ್ಲ. ಕಾರಣ ಇವೆಲ್ಲವೂ ದೇವರಲ್ಲಿ ಲಭ್ಯವಿದೆ. ಆದುದರಿಂದ ಮಾನವನು ದೇವರನ್ನು ಹುಡುಕಿಕೊಂಡು ಹೋಗುತ್ತಿರುವಾಗ ಅವನ ಕಷ್ಟವನ್ನು ನೋಡಿ ದೇವರೇ ಮಾನವನಿಗೋಸ್ಕರ ಮಾನವನಾಗಿ ಜಗತ್ತಿಗೆ ಹುಟ್ಟಿ ಬಂದು ಅವನ ಕಷ್ಟದಿಂದ ಮುಕ್ತಿಗೊಳಿಸುವ ಹಬ್ಬವೇ ಕ್ರಿಸ್ಮಸ್ ಹಬ್ಬ. ಸಂತ ಯೋಹಾನರು ಹೀಗೆ ಹೇಳುತ್ತಾರೆ, ಮನುಷ್ಯನನ್ನು ದೇವರು ಇಷ್ಟು ಪ್ರೀತಿಸಿದನೆಂದರೆ ತನ್ನ ಒಬ್ಬನೇ ಪುತ್ರನನ್ನು ಮರಿಯಳ ಮುಖಾಂತರ ಈ ಜಗತ್ತಿಗೆ ಕಳುಹಿಸಿದರು. ಪ್ರವಾದಿ ಯೆಶಾಯರು ಹೀಗೆ ಹೇಳುತ್ತಾರೆ, ದೇವರನ್ನೇ ಮಾನವನು ತಿರಸ್ಕರಿಸಿದ್ದಕ್ಕಾಗಿ ಆತನು ಈ ಪಾಪದ ಮೃತ್ಯು ಕೊಂಡದಲ್ಲಿ ಬಿದ್ದಿದ್ದಾನೆ. ಪ್ರೀತಿಯ ಸಹೋದರ ಸಹೋದರರೇ, ಕೊಟ್ಟಿಗೆಯಲ್ಲಿ ಹುಟ್ಟಿದ ಆ ಬಾಲಕಂದನಲ್ಲಿ ಈ ಕುರುಬರು ದೀನ ದಲಿತರು ದೇವರನ್ನು ಕಂಡರು. ಕೊಟ್ಟಿಗೆಯಲ್ಲಿ ಹುಟ್ಟಿದ ಆ ಬಾಲ ಯೇಸುವಿನಲ್ಲಿ 3 ರಾಯರು ದೇವರನ್ನು ಕಂಡರು. ಇಂದಿನ ಶುಭ ಸಂದೇಶ ಏನೆಂದರೆ, ದೇವರು ನಮ್ಮ ಜೊತೆಗಿದ್ದಾನೆ. ನಾವು ಹೆದರುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಅಶಾಂತಿ ಇದ್ದರೆ, ನಮ್ಮಲ್ಲಿ ಅಸಮಾಧಾನ ಇದ್ದರೆ, ನಮ್ಮಲ್ಲಿ ಮರಣವಿದ್ದರೆ ನಾವು ಹೆದರುವ ಯೋಚನೆ ಇಲ್ಲ. ಯಾಕೆಂದರೆ ದೇವರು ನಮ್ಮ ಜೊತೆಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಿಮಗೆಲ್ಲರೂ ಯೇಸು ಕ್ರಿಸ್ತರ ಶಾಂತಿ ಮತ್ತು ಆಶೀರ್ವಾದ ಹಾರೈಸುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.
ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯಲ ದೂತನನ್ನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದಂಥ ಒಬ್ಬ ಕನ್ನಿಕೆಯಲ್ಲಿ ಕಳಿಸಿದರು. ಆಕೆಗೆ ದಾವೀದರಸನ ವಂಶಜರಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಫಲಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾನೆ ಎಂದರು. ಇದನ್ನು ಕೇಳಿದ ಮರಿಯಳು ತಪ್ಪಿಪಾಲಾದಳು. ಇದೆಂತ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವೆ. ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪವಿತ್ರಾತ್ಮ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸರ ಸಿಂಹಾಸನವನ್ನು ಸರ್ವೇಶ್ವರರಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನ ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ದೇವರ ವಾಕ್ಯವಿದು. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸೋದರ ಸೋದರಿಯರೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಒಂದು ಭರವಸೆಯ ಹಬ್ಬ. ಏಷಾಯ ಪ್ರವಾದಿಯರು ಹೇಳಿದ ಹಾಗೆ, ಕತ್ತಲಲ್ಲಿ ನಡೆಯುವ ಜನರಿಗೆ ಖಂಡಿತೊಂದು ದೊಡ್ಡ ಬೆಳಕು. ಈ ಬೆಳಕೆ ಯೇಸು ಕ್ರಿಸ್ತರಾಗಿದ್ದಾರೆ. ಯೇಸು ಕ್ರಿಸ್ತರು ಈ ಕತ್ತಲೆಯಿಂದ ನಮಗೆ ಬೆಳಕಿನಡೆಗೆ ಕರೆದೊಯ್ಯಲು ಮಾನವರಾಗಿ ಬೆತ್ಲೆಹೇಮಿನ ಕೊಟ್ಟಿಗೆಯಲ್ಲಿ ಜನಿಸಿದರು. ಈ ಕೊಟ್ಟಿಗೆಯಲ್ಲಿ ಜನಿಸಿದ ಈ ಮಗುವು ದೇವರ ಪುತ್ರರಾಗಿದ್ದು, ದೀನ ದಲಿತರು, ಕುರುಬರು ಇವರನ್ನು ನೋಡಿ ಕೊಂಡಾಡಿದರು, ರಾಯರು ಇವರನ್ನು ನೋಡಿ ಹೊಗಳಾಡಿದರು. ಇಂದು ಯೇಸು ಕ್ರಿಸ್ತರು ನಮ್ಮ ದೇವಪುತ್ರರು ಈ ಜಗತ್ತಿಗೆ ಆಶೀರ್ವಾದವನ್ನು ತಂದುಕೊಟ್ಟಿದ್ದಾರೆ. ಅವರು ನಮಗೆ ಅಭಯಹಸ್ತವನ್ನು ತೋರಿಸಿದ್ದಾರೆ. ದೇವರು ನಮ್ಮೊಂದಿಗಿದ್ದಾರೆ. ಇದೇ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶ. ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮೆಲ್ಲ ಕ್ರಿಶ್ಚಿಯನ್ ಬಾಂಧವರಿಗೆ, ನನ್ನ ಸಹೋದರ ಸಹೋದರಿಯರಿಗೆ ಹಾಗೂ ನನ್ನ ಆತ್ಮೀಯ ಮಿತ್ರರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್. ದೇವರು ನಿಮಗೆ ಆರೋಗ್ಯ, ಆಯುಷ್ಯ, ನೆಮ್ಮದಿ, ಶಾಂತಿ ಸಿಗಲಿ ಎಂದು ನಾನು ಹಾರೈಸುತ್ತೇನೆ. ಇವತ್ತಿನ ಈ ಸಂದರ್ಭದಲ್ಲಿ ಕ್ರಿಸ್ತರ ಶಾಂತಿ ಸಂಕೇತವಾಗಿ, ಈ ಶಾಂತಿಯ ವಿಷಯವಾಗಿ ಎಲ್ಲರಿಗೂ ಈ ಶಾಂತಿಯ ಮಂತ್ರವನ್ನು ಎಲ್ಲರಿಗೂ ಹರಡಿಸಿ ದೇಶದಲ್ಲಿ ಶಾಂತಿ ನೆಲೆಸಬೇಕೆಂದು ಹಾರೈಸುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು. ಥ್ಯಾಂಕ್ ಯು. ಪ್ರಭು ಯೇಸುವಿನ ಜನನ. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸರಿಸುವಳು. ಇಮಾನುವೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರರು ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲವೂ ಸಂಭವಿಸಿತು. ಇಮಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ. ದೇವರ ವಾಕ್ಯವಿದು. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸೋದರ ಸೋದರಿಯರೇ, ಮೊದಲನೇದಾಗಿ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಕ್ರಿಸ್ಮಸ್ ಹಬ್ಬವು ಒಂದು ಭರವಸೆಯ ಹಬ್ಬವಾಗಿದೆ. ಪಾಪದಲ್ಲಿರುವ ಮನುಜನನ್ನು ಮೇಲೆತ್ತಲು, ವಿಮೋಚನೆ ಮಾಡಲು, ಅಶಾಂತಿಯಿಂದ ಕೂಡಿದ ಈ ಜಗತ್ತನ್ನು ಶಾಂತಿಯೆಡೆಗೆ ತರಲು, ಕತ್ತಲೆಯಲ್ಲಿರುವ ಈ ಜಗತ್ತಿಗೆ ಬೆಳಕನ್ನು ನೀಡಲು ದೇವರು ತಮ್ಮ ಒಬ್ಬನೇ ಪುತ್ರರಾದ ಯೇಸು ಕ್ರಿಸ್ತರನ್ನು ಬೆತ್ಲೆಹೇಮಿನ ಗೋದಲಿಯಲ್ಲಿ ಮರಿಯಮ್ಮಳವರಿಂದ
ಜನಿಸಲ್ಪಟ್ಟರು. ಆ ಯೇಸು ಕ್ರಿಸ್ತರೇ ದೇವರ ಪುತ್ರರು. ದೀನರು ಗೋದಲಿಯಲ್ಲಿ ಯೇಸು ಕ್ರಿಸ್ತರನ್ನು ಕಂಡು ಅದರಲ್ಲಿ ದೇವರನ್ನ ಭರವಸೆಯನ್ನು ಕಂಡರು. ಪ್ರೀತಿಯ ಸಹೋದರ ಸಹೋದರರೇ, ಈ ಭರವಸೆಯು ನಮ್ಮದಾಗಲಿ. ಯೇಸು ಕ್ರಿಸ್ತರ ಶಾಂತಿ ಮತ್ತು ಆಶೀರ್ವಾದವು ನಿಮ್ಮೊಡನೆ ಇರಲಿ. ನಿಮಗೆಲ್ಲರಿಗೂ ಪುನಃ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಆತ್ಮೀಯರೇ, ನಿಮ್ಮೊಂದಿಗೆ ನಾನು ಕಳೆಯುತ್ತಿರುವ ಈ ಕ್ಷಣ ನನ್ನ ಪಾಲಿಗೆ ಅಂದ ಚಂದ ಆನಂದ ಅಂತ ಹೇಳಿ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಹೇಳಲು ಬಯಸ್ತೇನೆ. ಯಾನರ ದೇಹಿ ಗುರುವಿನ ಕಾಹಿ ಮಾರ್ಗ ಮಿಳೇನ ಬರ ಶ್ರೀಗುರು ಪಾಯದರ. ಅಂತಹ ಶ್ರೀಗುರುಗಳ ಚರಣಾರವಿಂದಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮೆಲ್ಲರನ್ನ ಇಲ್ಲಿ ಸೇರಿಸುವುದು, ಯಾವ ಜನ್ಮದ ಯೋಗವೋ ಈ ಜನ್ಮದ ಸುಯೋಗವೋ ನಮ್ಮೆಲ್ಲರನ್ನ ಬಂಧಿಸುವುದು ಆ ಯೋಗಾಯುಗ ನೀಡಿದ ಯೇಸು ದೇವರನ್ನ ನಾನು ಭಕ್ತಿಪೂರ್ವಕವಾಗಿ ತಮ್ಮೆಲ್ಲರ ಮೂಲಕ ಹೃತ್ಪೂರ್ವಕವಾಗಿ ವಂದಿಸಿ ತಮಗೆಲ್ಲರಿಗೆ ಇನ್ನೊಮ್ಮೆ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೆ. ಹಾಗೂ ದಿನೇಶ್ ಕಾಮತ್ ಈಗ ತಮ್ಮ ವಾಕ್ಯದಲ್ಲಿ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ, ಮತ್ತು ಫಾದರ್ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಹೇಳ್ತಾ, ಎಲ್ಲ ಸಮುದಾಯದವರ ಕಡೆಯಿಂದ ಹಾಗೂ ಸಾರ್ವಜನಿಕರ ಕಡೆಯಿಂದ ನಾನು ಎಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Jingle bell, jingle bell, jingle bell rock. Jingle bells swing and jingle bells ring. Snowing and blowing our bushels of fun in the frosty air. Feliz Navidad. Feliz Navidad. Feliz Navidad. Prospero año y felicidad. Feliz Navidad. Feliz Navidad, Feliz Navidad, prospero año y felicidad. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. I wanna wish you a Merry Christmas. I wanna wish you a Merry Christmas. I wanna wish you a Merry Christmas.
ಕ್ರೈಸ್ತ ಸಂಘ ಕಾರವಾರ ಹೊನ್ನಾವರ ಘಟಕದಿಂದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಬಾಲ ಯೇಸು ಕ್ರಿಸ್ತರ ಜನನದ ಟ್ಯಾಬ್ಲೋವನ್ನು ಈಗಾಗಲೇ ಹೊನ್ನಾವರ ಪಟ್ಟಣದಲ್ಲಿ ಸಂಚರಿಸ್ತಾ ಇದ್ದಾರೆ. ಎಲ್ಲರೂ ಸಹಕರಿಸಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು. ತಮ್ಮ ಜೀವನದಲ್ಲಿ ಸಂತೋಷವನ್ನು ಕಂಡರು. ಇಂದು ಅಶಾಂತಿ ಅಸಮಾಧಾನದಿಂದ ಕೂಡಿದ ಈ ಜಗತ್ತಿಗೆ ಯೇಸು ಕ್ರಿಸ್ತರು ಶಾಂತಿಯ ದೊರೆಯಾಗಿದ್ದಾರೆ. ಅವರ ಶಾಂತಿಯು ನಮ್ಮೆಲ್ಲರ ಜೀವನದಲ್ಲಿ ನೆಲೆಸಿರಲಿ ಎಂದು ಹಾರೈಸುತ್ತಾ ನಿಮಗೆಲ್ಲರಿಗೂ ಮತ್ತೊಂದು ಸಲ ಹ್ಯಾಪಿ ಕ್ರಿಸ್ಮಸ್, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಅದಕ್ಕಾಗಿ ಹೇಳ್ತಿದ್ದೇವೆ, ಮಾನವೀಯತೆಗೆ ಮೊದಲ ಹೆಜ್ಜೆ ನಿಟ್ಟವರು, ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿದವರು ಎಷ್ಟು ಸಮುದಾಯದ ಎಲ್ಲ ಜನಾಂಗದವರು ಅಂತ ಹೇಳಲಿಕ್ಕೆ ಇನ್ನೊಮ್ಮೆ ನನಗೆ ಸಂತೋಷವಾಗುತ್ತಿದೆ. ಅದಕ್ಕಾಗಿ ಹೇಳ್ತಾರೆ, ಒಂದು ವಾರದ ಸಂತೋಷ, ಆನಂದ, ನೆಮ್ಮದಿ ಬೇಕೆನಿಸಿದರೆ ಪ್ರವಾಸಕ್ಕೆ ಹೊರಡಬೇಕಂತೆ. ಒಂದು ತಿಂಗಳ ಸಂತೋಷ, ಆನಂದ, ನೆಮ್ಮದಿ ಬೇಕೆನಿಸಿದರೆ ಮನೋರಂಜನೆಯಲ್ಲಿ ತೊಡಗಿಕೊಳ್ಳಬೇಕಂತೆ. 3 ನೆಮ್ಮದಿ ಬೇಕೆನಿಸಿದರೆ ಇಂಥ ಜನಾಂಗದವರೊಂದಿಗೆ ಆದಷ್ಟು ಸಂಬಂಧವನ್ನ ಉಳಿಸ್ಕೊಳ್ಬೇಕಂತ ಹೇಳ್ತಾರೆ. Merry Christmas. Merry
Sayana Court TV. ಕ್ರೈಸ್ತ ಸಂಘ ಕಾರವಾರ ಇದರ ಹೊನ್ನಾವರ ಘಟಕದಿಂದ ಬಾಲ ಯೇಸು ಕ್ರಿಸ್ತರ ಜನನನ ಕುರಿತು ಈ ಟ್ಯಾಬ್ಲೋವನ್ನು ಇವತ್ತು ನಾವು ಹೊನ್ನಾವರ ಪಟ್ಟಣದಲ್ಲಿ ಸಂಚರಿಸ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಸಮಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ. ಸುಮಾರು 5 ವರ್ಷ ಹಿಂದೆ ನಾವು ಈ ಟ್ಯಾಬ್ಲೋವನ್ನು ನಾವು ಪಟ್ಟಣದಲ್ಲಿ ನಾವು ಸಂಚಾರ ಮಾಡಿರುತ್ತೇವೆ. ಕೆಲವು ಕಾರಣಗಳಿಂದ ಕೋವಿಡ್ ಕಾರಣಗಳಿಂದ ಇದನ್ನು ಸ್ಥಗಿತಗೊಂಡಿರುತ್ತದೆ. ಆದರೆ ಈ ವರ್ಷ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅದೇ ರೀತಿಯಾಗಿ ನಮ್ಮ ಧರ್ಮಾಧ್ಯಕ್ಷರಾದ ಡಾಕ್ಟರ್ ದುಮಿಂಗ್ ಡಾಯಸ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಟ್ಯಾಬ್ಲೋ ಅನ್ನು ನಾವು ಇವತ್ತು ಹೊನ್ನಾವರ ಶಹರದಲ್ಲಿ ನಾವು ಸಂಚರಿಸ್ತಾ ಇದ್ದೇವೆ. ಬಾಲ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಶಾಂತಿಯನ್ನು ತಂದು ಜನಿಸಿದರು. ನಮ್ಮಲ್ಲಿ ಶಾಂತಿಯನ್ನು ನೀಡಿ ಸಹಬಾಳ್ವತೆಯಿಂದ ನಾವು ಜೀವಿಸಬೇಕಾಗಿ ಅವರು ನಮ್ಮನ್ನು ನಿರ್ದೇಶನ ಮಾಡಿದ್ದಾರೆ. ಇವತ್ತು ನಾವು ಎಲ್ಲರೂ ಕ್ರೈಸ್ತ ಬಾಂಧವರು ಒಂದು ಶಾಂತಿ ಪ್ರಿಯರು. ಈ ಒಂದು ಮೆರವಣಿಗೆಯಲ್ಲಿ ನಮಗೆಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲ ಬಾಂಧವರು, ನಮ್ಮ ಸಮಾಜದ ಬಾಂಧವರು ನಮಗೆ ಒಳ್ಳೆಯನ್ನು ಶುಭಾಶಯವನ್ನು ಅವರು ಕೋರಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಾನು ಕೆಥೋಲಿಕ್ ಕ್ರೈಸ್ತ ಸಂಘದ ಜಿಲ್ಲಾ ಉಪಾಧ್ಯಕ್ಷ. ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು